ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ಬನ್ನಿ, ಇವತ್ತು ನಾನು ನಿಮಗೆ ಸಿಂಪಲ್ ಆಗಿರೋದು ಕ್ರೋಶಾ ಕುಚ್ಚು ಡಿಸೈನ್ನ ಹೇಳ್ಕೊಡ್ತೀನಿ. ಆ ಡಿಸೈನ್ ಬಂದು ಪಿಕಾಟ್ ಥರ ಬರುತ್ತೆ. ಡಿಸೈನು ತುಂಬ ಚೆನ್ನಾಗಿರುತ್ತೆ. ಏನು ಬೀಡ್ಸ್ ಬೇಡ, ಸಿಂಪಲ್ ಆಗಿದ್ದರೆ ಸಾಕು ಅಂತಾರಲ್ವ, ಆ ಥರದವರೆಗೆ ನೋಡಿ. ಸ್ಟಾರ್ಟಿಂಗಲ್ಲಿ ಈ ಥರ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಬೀಡ್ಸ್ ಏನು ಇಲ್ಲದೇ ತುಂಬಾ ಚೆನ್ನಾಗಿರುತ್ತೆ. ಕಾಂಬಿನೇಷನ್ ಇತ್ತು ಅಂದರೆ ಸೀರೆಯಲ್ಲಿ ತುಂಬ ಪರ್ಫೆಕ್ಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಲಾಕ್ ಮಾಡ್ಕೊಳ್ಳಿ. ಇದು ರಿಕ್ವೆಸ್ಟೆಡ್ ವಿಡಿಯೋ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಅದ್ರ ಪಕ್ಕದಲ್ಲೇ ಮತ್ತೆ ಇನ್ನೊಂದು ಸಲ ನೋಡಿ ಲಾಕ್ ಮಾಡ್ಕೊಳ್ಳಿ. ಇದು ಲಾಕ್ ಆದಮೇಲೆ 1 2 3 4 5 ಚೈನ್ನ ಹಾಕ್ಕೊಂಡು ನೋಡಿ, ಹೀಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ. ಮತ್ತು 1 2 3 ಚೈನ್ನ ಹಾಕ್ಕೊಂಡು ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. 3 ಆದಮೇಲೆ 1 2 3 4 5 ಚೈನ್ನ ತೊಗೊಂಡು ಸ್ಪೇಸ್ ಬಿಡಬೇಡಿ. ಫಸ್ಟ್ ಏನು ಲಾಕ್ ಮಾಡಿದ್ರಲ್ವ ಅದ್ರ ಪಕ್ಕದಲ್ಲೇ ಮತ್ತೆ ಲಾಕ್ ಮಾಡಿ. ಆದಮೇಲೆ 1 2 3 ಚೈನ್ನ ಹಾಕಿ ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ. ಟೈಟಾಗಿ ಎಳೆದು ಲಾಕ್ ಮಾಡೋಕ್ಕೆ ಹೋಗಬೇಡಿ. ಕರೆಕ್ಟಾಗಿ ಎಲ್ಲಿಗೆ ಬರುತ್ತಾ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಅದಾದಮೇಲೆ ಮತ್ತೆ 5 ಚೈನ್, ಸಾರಿ 5 ಚೈನ್ನ ಹಾಕ್ಕೊಂಡು ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಆ 5 ಚೈನ್ ಆದಮೇಲೆ 1 2 3 ಚೈನ್ನ ಹಾಕ್ಕೊಂಡು ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಅದಾದಮೇಲೆ ಮತ್ತೆ 1 2 3 4 5 ಚೈನ್ನ ಹಾಕಿ ಮತ್ತೆ ಪಕ್ಕದಲ್ಲೇ ಲಾಕ್ ಮಾಡಿ. ಸಿಂಪಲು, ತುಂಬ ಅಂದರೆ ತುಂಬ ಸಿಂಪಲ್ಲಾಗಿದೆ ಇದು ಡಿಸೈನು. ಒಂದು 300 ರೇಂಜಲ್ಲಿ ಹಾಕಿ ಅಂತ ಹೇಳಿದ್ರೆ ಈ ಡಿಸೈನ್ನ ಹಾಕಿ ಮತ್ತೆ 3 ಚೈನ್ನ ಹಾಕಿ ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಆಮೇಲೆ 1 2 3 4 5 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ನೋಡಿ, ಹೀಗೇ ಫುಲ್ಲು ಬೇಸ್ ಲೈನ್ನ ಕಂಟಿನ್ಯೂ ಮಾಡಿ. ಅಲ್ಲೇನು ಆರ್ಚ್ ಟೈಪ್ ಬಂದಿದೆ ಅಲ್ವಾ, ಅಲ್ಲಿ ನಾವು ಡಿಸೈನ್ನ ವರ್ಕ್ ಮಾಡೋಣ. ಫುಲ್ ಹೀಗೆ ಕಂಟಿನ್ಯೂ ಆದಮೇಲೆ ಈಗ ನೆಕ್ಸ್ಟ್ ಸ್ಟೆಪ್ ತೋರಿಸ್ಕೊಡ್ತೀನಿ ನೋಡಿ. ಸ್ಯಾರಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಆದಮೇಲೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಮತ್ತೆ 5 ಚೈನ್ನ ಹಾಕ್ಕೊಳ್ಳಿ. ಆ 5 ಚೈನ್ನ ಹಾಕಿ ನೋಡಿ, ಹೀಗೆ ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆಲ್ಲ ಸ್ಟಾರ್ಟಿಂಗ್ ಬೇಸ್ ಲೈನಲ್ಲಿ ಲಾಕ್ ಮಾಡಿದ್ವಲ್ಲ ಅದ್ರ ಮೇಲೆ ಲಾಕ್ ಮಾಡಿ. ಕ್ರೋಶ ಮೇಲೆ ದಾರ ತೊಗೊಂಡು ಮತ್ತೆ ಈಗ ಸಿಂಗಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾ ಬನ್ನಿ. 1 2 ಸೂಜಿ ಮೇಲೆ ಒಂದು ಸಲ ದಾರ, ಮತ್ತು ಅದೇನು ಸ್ಪೇಸ್ ಬಿಟ್ಟಿದ್ವಲ್ವ ಅದರೊಳಗಡೆ ಲೂಫ್ ಎಳ್ಕೊಂಡು ಆರ್ಚ್ ಹಾಕಿ. 3 ಆಯಿತು, ಇದು 4ನೇದು. 4 ಆದಮೇಲೆ 5 ನೋಡಿ, ಹೀಗೆ 3 ಲೂಫ್ ಬರುತ್ತೆ. 3ರಲ್ಲಿ 2ರಲ್ಲಿ 1 2ರಲ್ಲಿ 1 ಮಾಡಿ. 6 7 8 9 10 11 12 13. ಅದು ನೋಡಿ, ಟೋಟಲಾಗಿ 13 ಕಂಬ ಬಂದಿದೆ ನನಗೆ ಇಲ್ಲಿ. 13 ಕಂಬ ಫುಲ್ ಅದು ಫಿಲ್ ಆಗಿದೆ. ಅದಾದಮೇಲೆ ಬೇಸ್ ಲೈನಲ್ಲಿ ಲಾಕ್ ಮಾಡಿದ್ವಲ್ವ 3 ಚೈನ್ ಆದಮೇಲೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಆ ಲಾಕ್ ಆದಮೇಲೆ ಮತ್ತೆ 5 ಚೈನ್ನ ಹಾಕಿ ಬೇಸ್ ಲೈನಲ್ಲಿ ಮತ್ತೆ ಲಾಕ್ ಇತ್ತಲ್ಲ ಸೇಮ್ ಅದೇ ಲಾಕಲ್ಲೇ ಲಾಕ್ ಮಾಡ್ಕೊಳ್ಳಿ. 5 ಚೈನೇ ಬರಬೇಕು ಅಂತ ಏನಿಲ್ಲ, 4 ಚೈನೂ ಬರುತ್ತೆ. ಆದಮೇಲೆ ಮತ್ತೆ ಹಾಗೆಯೇ ಕಂಟಿನ್ಯೂಸ್ ಕಂಬ ಹಾಕಿ ಮತ್ತು ಹಾಗೆಯೇ 13 ಕಂಬಗಳನ್ನ ಹಾಕಿ. 1 2 ಎಲ್ಲ ಸಿಂಗಲ್ ಕ್ರೋಶೆ ಇರುತ್ತೆ. 3 ಸಾರಿ ಡಬಲ್ ಕ್ರೋಶೆ. 4 5 6
7 8 9 10 11 12 13 ನೋಡಿ. ಹೀಗೆ 13 ಕಂಬ ಆದಮೇಲೆ ಕೌಂಟ್ ಮಾಡ್ಕೋತಾ ಇದ್ದೀನಿ ನೋಡಿ. ನಾನು ಹಾಕ್ಬೇಕಾದ್ರೆ ಅಷ್ಟಾಗಿ ಕೌಂಟ್ ಮಾಡೋಕ್ಕೆ ಹೋಗಲ್ಲ. ಹೀಗೆ 13 ಕಂಬ ಆದಮೇಲೆ ಮತ್ತೆ ಬೇಸ್ ಲೈನಲ್ಲಿ 3 ಚೈನ್ ಆದಮೇಲೆ ಲಾಕ್ ಮಾಡಿದ್ವಲ್ವ, ಆ ಲಾಕಲ್ಲೇ ಲಾಕ್ ಮಾಡಿ, ಆ ಲಾಕ್ ಆದಮೇಲೆ ಅಗೇನ್ 5 ಚೈನ್ 1 2 3 4 5 ಚೈನ್ ಆದಮೇಲೆ ಬೇಸ್ ಲೈನಲ್ಲಿ ಲಾಕ್ ಮಾಡಿದ್ವಲ್ವ ಅಲ್ಲಿ ಲಾಕ್ ಮಾಡಿ, ಹಾಗೆಯೇ ಮತ್ತು ನೆಕ್ಸ್ಟ್ ಸ್ಟೆಪ್ಪು ಏನೇನಿದೆ ಅಲ್ವ ಈ ಸ್ಟೆಪ್ಪನ್ನ ಫುಲ್ಲು ಹೀಗೇ ಕಂಟಿನ್ಯೂ ಮಾಡ್ತಾ ಹೋಗಿ, ಅದೇನಲ್ಲಿ ಫಸ್ಟ್ ಬೇಸ್ ಲೈನಲ್ಲಿ ಚಿಕ್ಕದಾಗಿ ಪುಟ್ಟ ಆರ್ಚ್ ಬಂದಿತ್ತಲ್ವ ಆ ಥರ ಹಾಕ್ಕೊಳ್ಳಿ. ನೋಡಿ ಫೈನಲಾಗಿ ನಾನು ಕುಚ್ಚು ಕಟ್ಟಿದ್ದೀನಿ ನೋಡಿ. ಹೀಗೆ 100 ಎಳೆ ದಾರನ ಸುತ್ತಕೊಂಡು ಅದು ಡಬಲ್ ಮಾಡಿದಾಗ 200 ಸ್ಟ್ಯಾಂಡ್ಸ್ ಆಗಿದೆ. ಅದರಲ್ಲಿ ಕುಚ್ಚು ಕಟ್ಕೊಂಡಿದ್ದೀನಿ. ಸಿಂಪಲ್ ಆಗಿದ್ರೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಪಿಕಾಟ್ ಥರ. ಏನು ಬೀಡ್ಸ್ ಬೇಡ, ಸಿಂಪಲ್ ಸೀರೆಗಳೆಲ್ಲ ಇತ್ತು ಅಂದರೆ ಈ ಥರ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.